ಇನ್ಸೈಟ್ ಸಿಸ್ಟಮ್ ಡೆಮೋ. ಇವತ್ತು ನಾನು ಡಿ ಡಿ ಪಿ ಯು ಸೈಡ್ ಹೇಗೆ ಆಪ್ರೇಷನ್ಸ್ ಮಾಡಬೇಕು ಇನ್ಸೈಟ್ ಸಿಸ್ಟಮ್ದು ಅಂತ ತೋರಿಸ್ತೀನಿ. ಫಸ್ಟು ಇಲ್ಲಿ ಯು ಆರ್ ಎಲ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಇನ್ಸೈಟ್ ಸಿಸ್ಟಮ್ದು ಯು ಆರ್ ಎಲ್ನ ಟೈಪ್ ಮಾಡಬೇಕು, ವಿಚ್ ಇಸ್ DDPUSOUTH.co.in, DDPUSouth.co.in ಅಂತ. ಅದಾದಮೇಲೆ ಎಂಟರ್ನ ಒತ್ತಿ. ಇದು ಬ್ಯಾಂಗ್ಳೂರ್ ಸೌತ್ ಪ್ರಿನ್ಸಿಪಲ್ ಅಸೋಸಿಯೇಷನ್ದು ಲ್ಯಾಂಡಿಂಗ್ ಪೇಜು. ನಮ್ಮ ಪೋರ್ಟಲ್ನ ಆಕ್ಸೆಸ್ ಮಾಡೋಕ್ಕೆ ಇಲ್ಲಿ ರೈಟ್ ಸೈಡಲ್ಲಿ ಟಾಪಲ್ಲಿ ಪೋರ್ಟಲ್ ಆಕ್ಸೆಸ್ ಅಂತ ಇದೆ, ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಅದಾದಮೇಲೆ ಒಂಚೂರು ಸ್ಕ್ರಾಲ್ ಮಾಡಿದ್ರೆ ಕೆಳಗೆ ಇಲ್ಲಿ ಲಾಗಿನ್ ಟು ಇನ್ಸೈಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಇನ್ಸೈಟ್ ಸಿಸ್ಟಮ್ದು ಲ್ಯಾಂಡಿಂಗ್ ಪೇಜಿಗೆ ಬರ್ತೀವಿ. ಇದಾದಮೇಲೆ ಇಲ್ಲಿ ಕಾಂಟ್ಯಾಕ್ಟರ್ಸ್ ಇದೆ, ಇದು ಕಾಲೇಜ್ ಅವ್ರಿಗೆ. ಕಾಲೇಜ್ ಅವರು ಏನಾದ್ರು ಕ್ವೈರಿ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಇಲ್ಲಿ ಬಂದು ಮೆಸೇಜ್ ಮಾಡ್ತಾರೆ. ಇಲ್ಲಿ ನೀವು ಹೋಗ್ಬಿಟ್ಟು ಈ ಬ್ಲೂ ಕಲರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಡಿ ಡಿ ಪಿ ಯು ಅಂತ ಇದೆ ಮತ್ತು ಇನ್ನೊಂದು ಕಾಲೇಜ್ ಅಂತಿದೆ. ನಾವು ಡಿ ಡಿ ಪಿ ಯು ಸೈಡ್ ಮಾಡ್ತಿರೋದಕ್ಕೆ ಡಿ ಡಿ ಪಿ ಯು ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಬ್ಲೂ ಕಲರ್ ಬಟನ್ ಈ ಸೈಡ್ ಬಂತು. ಅದಾದಮೇಲೆ ಇಲ್ಲಿ ಯೂಸರ್ ನೇಮ್ ಕೊಡಬೇಕು, ಅದು DDPU_SOUTH ಸೌತ್ ಅಂತ. ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಪಾಸ್ವರ್ಡ್ನ ನಾವು ನಿಮಗೆ ಶೇರ್ ಮಾಡ್ತೀವಿ. ಇದಾದಮೇಲೆ ಇದನ್ನು ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಕೂಡ ಕಾಣಿಸುತ್ತೆ. ದೆನ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್ ಸೈನ್ ಇನ್. ಇದು ಮಾಡಿದ್ರೆ ಡಿ ಡಿ ಪಿ ಯು ಸರ್ದು ಡ್ಯಾಶ್ ಬೋರ್ಡಿಗೆ ಬರ್ತೀವಿ. ಇಲ್ಲಿ ಪ್ರೈವೇಟ್ ಕಾಲೇಜು, ಗೌರ್ಮೆಂಟ್ ಕಾಲೇಜು, ಎಲ್ಲ ಕಾಲೇಜಸ್ದು ಎಷ್ಟೆಷ್ಟಿದೆ ಟೋಟಲ್ ಕೌಂಟ್ ಅಂತ ಇದೆ. ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, ಟೀಚರ್ಸ್ ಎಷ್ಟು ಜನ ಇದ್ದಾರೆ, ಈ ಥರ ಡ್ಯಾಶ್ ಬೋರ್ಡಲ್ಲಿ ಕಾಣಿಸುತ್ತೆ. ಅದಾದಮೇಲೆ ಪ್ರತಿಯೊಂದು ಕಾಲೇಜ್ದು ಡೀಟೇಲ್ಸ್ನ ನಾವು ನೋಡಬೇಕು ಅಂದರೆ ಇಲ್ಲಿ ಹೋಗಿ ಕಾಲೇಜಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಕಾಲೇಜಸ್ನ ಕ್ಲಿಕ್ ಮಾಡಿದ್ರೆ ನಮಗೆ ಎಲ್ಲ 419 ಕಾಲೇಜ್ ಏನಿದೆಯೋ ಬ್ಯಾಂಗ್ಳೂರ್ ಸೌತ್ ಅದರದಷ್ಟುದು ಇಲ್ಲಿ ಲಿಸ್ಟ್ ಇದೆ. ಇಲ್ಲ ನಾನು ಒಂದೇ ಕಾಲೇಜನ್ನು ನೋಡಬೇಕು ಏನಾದ್ರು ಇತ್ತು ಅಂದರೆ ಈ ಸರ್ಚ್ ಬಾರ್ನ ಯೂಸ್ ಮಾಡಿ ಸರ್ಚ್ ಮಾಡ್ಬೋದು. ಈಗ ನಾವು ಒಂದು ಎಕ್ಸಾಂಪಲ್ ಕಾಲೇಜಿಗೆ ನೋಡೋಣ, CB ಭಂಡಾರಿ ಕಾಲೇಜಿಗೆ ನೋಡೋಣ. ಇಲ್ಲಿ ಅದನ್ನು ಟೈಪ್ ಮಾಡಿದಾಗ ಇಲ್ಲಿ ಬಂತು CB ಭಂಡಾರಿ JNPU ಕಾಲೇಜ್ ಅಂತ. ಅದ್ರ ಮೇಲೆ ವ್ಯೂ ಅಂತ ಕೊಟ್ಟರೆ ಆ ಕಾಲೇಜ್ದು ಕಂಪ್ಲೀಟ್ ಡೀಟೇಲ್ಸ್ ಏನೇನಿದೆಯೋ ಅದೆಲ್ಲನೂ ಬರುತ್ತೆ. ಕಾಲೇಜ್ ನೇಮ್ ಏನು, ಅವ್ರ ಅಡ್ರೆಸ್ ಏನು, ಇಮೇಲ್ ಏನು ಆ ಕಾಲೇಜ್ದು, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು, ಪ್ರಿನ್ಸಿಪಲ್ ನೇಮ್ ಏನು, ಅವ್ರದ್ದು ಸ್ಟ್ಯಾಟಿಸ್ಟಿಕ್ಸು ಅಂದರೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟು ಜನ ಫಸ್ಟ್ ಪಿ ಯುದಲ್ಲಿದ್ದಾರೆ, ಸೆಕೆಂಡ್ PU, ಟೀಚಿಂಗ್, ನಾನ್ ಟೀಚಿಂಗು, ಗರ್ಲ್ಸು, ಬಾಯ್ಸು, ಮೇಲ್ ಟೀಚರ್, ಫಿಮೇಲ್ ಟೀಚರ್, ಈ ಥರ ಎಲ್ಲ ಡೀಟೇಲ್ಸ್ನು ಅವ್ರ ಕಾಲೇಜ್ ಅವರು ಎಂಟರ್ ಮಾಡಿರ್ತಾರೆ. ಅದನ್ನು ನೀವು ನೋಡ್ಕೋಬೋದು. ಅದಲ್ಲದೆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದಕ್ಕೆ ಬಂದರೆ ಇಲ್ಲಿ ಪ್ರತಿಯೊಂದು ಅವ್ರ ಕಾಲೇಜಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ದು ಫೋಟೋ, ಅದರದ್ದು ಡಿಸ್ಕ್ರಿಪ್ಷನ್ನು ಮತ್ತು ಡೈಮೆನ್ಷನ್ ಏನಿದೆ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿದ್ದಾರೆ. ಇದನ್ನು ಪ್ರತಿ ಕಾಲೇಜ್ ಕೂಡ ಹೀಗೆ ಇರುತ್ತೆ. ಡಾಕ್ಯುಮೆಂಟ್ಸ್ ಅಂತ ಇದೆ ಇನ್ನೊಂದು. ಇದು ಏನಂದರೆ ಪ್ರತಿ ಕಾಲೇಜ್ಗೂ ಹೋಗ್ಬಿಟ್ಟು ಈ ಥರ ನಾವು ನೋಡೋಕ್ಕಾಗಲ್ಲ, ಡಾಕ್ಯುಮೆಂಟ್ಸ್ನ ತೊಗೊಳಕ್ಕಾಗಲ್ಲ ಅನ್ನೋ ಥರ ಏನಾದ್ರು ಇದ್ದರೆ ಆವಾಗ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಬಂದು ಕ್ರಿಯೇಟ್ ಕ್ಯಾಟಗರಿ ಅಂತ ಕ್ರಿಯೇಟ್ ಮಾಡಿ. ಇಲ್ಲಿ ಈಗ ನಾನು ಒಂದು ಎಕ್ಸಾಂಪಲ್ ಫೈರ್ ಸೇಫ್ಟಿದು ಎಲ್ಲ ಬೇಕಪ್ಪ, ನನಗೆ ಒಂದೇ ಕಡೆ ಬೇಕು ಅನ್ನೋ ಥರ ಇದ್ದರೆ ಎಲ್ಲ ಕಾಲೇಜ್ದು ಇಲ್ಲಿ ಕ್ರಿಯೇಟ್ ಮಾಡ್ಬೋದು ಫೈರ್ ಸೇಫ್ಟಿ ಅಂತ. ಆಮೇಲೆ ಇಲ್ಲಿ ಟೈಪ್ ಮಾಡಿ, ನಾನೀಗ ಒಂದು ಎಕ್ಸಾಂಪಲ್ ಬಿಲ್ಡಿಂಗ್ ಸರ್ಟಿಫಿಕೇಟ್ ಅಂತ ಮಾಡಿದ್ದೀನಿ. ಇದನ್ನು ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಕ್ಯಾಟಗರಿ ಅಂತ ಕೊಟ್ಟರೆ ಬಿಲ್ಡಿಂಗ್ ಸರ್ಟಿಫಿಕೇಟ್ದು ಕ್ರಿಯೇಟ್ ಆಗುತ್ತೆ. ಅದೇ ಥರ ನಾವಿಲ್ಲಿ ಒಂದು ಎಕ್ಸಾಂಪಲು ನೋಡಲ್ ಆಫೀಸರ್ ಡೀಟೇಲ್ಸ್ ಫಾರ್ ಕಂಟ್ರೋಲಿಂಗ್ ಸ್ಟ್ರೇ ಡಾಗ್ ಅಂತ ಮಾಡಿದ್ದೀವಿ. ಇಲ್ಲಿ ಏನಂದರೆ ಎಲ್ಲ ಕಾಲೇಜವರು ಆ ಡಾಕ್ಯುಮೆಂಟ್ಸ್ ಏನೇನಿರುತ್ತೋ ಅದ್ರ ರಿಲೇಟೆಡು ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ನೀವು ಇಲ್ಲಿ ವ್ಯೂ ಸಬ್ಮಿಷನ್ ಅಂತ ಕ್ಲಿಕ್ ಮಾಡಿದ್ರೆ ಎಷ್ಟು ಜನ ಕಾಲೇಜು ಸಬ್ಮಿಟ್ ಮಾಡಿದ್ದಾರೆ, ಎಷ್ಟು ಜನದ ಇನ್ನೂ ಪೆಂಡಿಂಗ್ ಇದೆ ಅಂತ ತೋರಿಸುತ್ತೆ. ಅದ್ರ ಜೊತೆಗೆ ಯಾವತ್ತವ್ರು ಸಬ್ಮಿಟ್ ಮಾಡಿದ್ದಾರೆ ಅಂತ ನೋಡ್ಬೋದು. ಅದ್ರ ಜೊತೆ ಈಗ ಒಂದು ಕಾಲೇಜ್ ಎಕ್ಸಾಂಪಲ್ ನೋಡಬೇಕು ಅಂತಿದ್ರೆ ಇಲ್ಲಿ ವ್ಯೂ ಅಂತ ಕೊಟ್ಟರೆ ಆ ಕಾಲೇಜ್ದು ಬಂದ್ಬಿಡತ್ತೆ. ಸ್ವರ್ಗರಾಣಿ ಕಾಲೇಜ್ದು ಇಲ್ಲಿ ಬಂದಿದೆ ಸ್ಟೇಟ್ ಆಫ್ ಡೀಟೇಲ್ಸ್ದು PDF. ನನಗೆ ಈ ಪ್ರತಿಯೊಂದು ಕಾಲೇಜ್ದು ನೋಡೋದು ಬೇಡ, ನಾನು ಎಲ್ಲನೂ ಒಂದೇ ಸರ್ತಿ ಡೌನ್ಲೋಡ್ ಮಾಡ್ತೀನಿ ಅನ್ನೋ ಥರ ಏನಾದ್ರು ಇದ್ದರೆ ಆವಾಗ ಇಲ್ಲಿ ಡೌನ್ಲೋಡ್ ಆಲ್ ಜಿಪ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಬೇಕಂದ್ರೆ ಈಗ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಜಿಪ್ ಫೈಲಾಗಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಅದನ್ನು ಓಪನ್ ಮಾಡಿಕೊಂಡ್ರೆ ನಿಮ್ಮ ಸಿಸ್ಟಮಲ್ಲಿ ಈಗ ಯಾವುದೋ ಒಂದು 15 ಕಾಲೇಜ್ ಎಂಟರ್ ಮಾಡಿದರು ಬಿಲ್ಡಿಂಗ್ ಸೇಫ್ಟಿದು ಸರ್ಟಿಫಿಕೇಟು, ಅದೆಲ್ಲ ಇಲ್ಲಿ ಕ್ರಿಯೇಟ್ ಆಗಿದೆ.
ಈಗ ಯಾವುದೋ ಒಂದು ಕಾಲೇಜಿಗೆ ನಾವು ಓಪನ್ ಮಾಡಿದರೆ ಬಿಲ್ಡಿಂಗ್ ಸೇಫ್ಟಿದು ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಥರ ನಿಮ್ಮದು ಯಾವ್ದಾದ್ರು ಒಂದಿಷ್ಟು ಡಾಕ್ಯುಮೆಂಟ್ಸ್ ಈ ಥರ ನಾವು ನೋಡಬೇಕು ಅಂದರೆ ಇಲ್ಲಿ ಬಂದು ಕ್ಯಾಟಗರಿನ ಕ್ರಿಯೇಟ್ ಮಾಡಿ ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ನ ಅವ್ರು ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾರೆ ಕಾಲೇಜು. ಬಟ್ ಇಲ್ಲಿ ಏನಂದರೆ ನಾವು ಯಾವುದೇ ರೀತಿ ಇಮೇಲ್ ಏನೂ ಕಳಿಸ್ತಿಲ್ಲ ಈ ಡಾಕ್ಯುಮೆಂಟ್ಸ್ ಇದರಲ್ಲಿ. ಅದು ಬೇಕು ಅಂದರೆ ನೀವು ಕ್ವೈರಿಗೆ ಬಂದು ಮಾಡ್ಕೋಬೇಕು. ಸೊ ಇದು ಡಾಕ್ಯುಮೆಂಟ್ಸ್ ಸೈಡು. ಇದೆಲ್ಲ ಪರ್ಮನೆಂಟ್ ಡಾಕ್ಯುಮೆಂಟ್ಸ್ ಏನಾದ್ರು ಬೇಕು ಅಂತಿರತ್ತಲ್ಲ ಯೂಶಲಾಗಿ, ಅದನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಅದು ಬಿಟ್ಟು ನೆಕ್ಸ್ಟ್ ಬಂದು ಇದು ಚಾಟ್ ಇಂಟರ್ಫೇಸು. ನೀವು ಪ್ರತಿ ಸಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕು ಮಾಡಬೇಕು ಅಂತ ಏನಿಲ್ಲ. ಇನ್ಸೈಡ್ ಸಿಸ್ಟಮ್ನೇ ಯೂಸ್ ಮಾಡಿಕೊಂಡು ನೀವು ಮೆಸೇಜ್ ಕೂಡ ಮಾಡ್ಬೋದು. ಈಗ ಯಾವುದೋ ಒಂದು XYZ ಕಾಲೇಜಿಗೆ ನಾವು ಮೆಸೇಜ್ ಮಾಡಬೇಕು ಅಂದರೆ ಅದನ್ನು ಸರ್ಚ್ ಮಾಡಿ ನಾನು ಇಲ್ಲಿ ಬಂದು ಟೈಪ್ ಮಾಡ್ಬೋದು, ಹಲೋ ಏನೋ ಒಂದು ಮೆಸೇಜ್ ಕಳಿಸ್ಬೋದು. ಅದ್ರ ಜೊತೆ ಗೂಗಲ್ ಮೀಟ್ ಲಿಂಕ್ಸ್ ಕೂಡ ಕಳಿಸ್ಬೋದು ನಾನು ಇಲ್ಲೇ. ಇಲ್ಲಪ್ಪ ನನಗೆ ಪ್ರತಿಯೊಂದು ಕಾಲೇಜ್ಗೆ ಈ ಥರ ಕಳಿಸೋದು ಬೇಡ, ನನಗೆ ಗ್ರೂಪ್ಸ್ ವೈಸು ಅಂದರೆ ಕ್ಯಾಟಗರಿ ವೈಸ್ ಕಳಿಸ್ಬೇಕು ಅಂತಿದ್ರೆ ಆವಾಗ ಇಲ್ಲಿ ಗ್ರೂಪ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಗ್ರೂಪ್ಸ್ ಬರುತ್ತೆ. ನಾನು ಎಲ್ಲ ಕಾಲೇಜಸ್ಗೂ ಕಳಿಸ್ಬೇಕು ಅಂದರೆ ಇಲ್ಲಿ ಆಲ್ ಕಾಲೇಜ್ ಅಂತಿದೆಯಲ್ಲ ಆ ಗ್ರೂಪನ್ನ ಕ್ಲಿಕ್ ಮಾಡಿ. ಆವಾಗ ಇಲ್ಲಿ ಆಲ್ ಕಾಲೇಜಸ್ ಅಂತ ಬರುತ್ತೆ, ನೀವೇನು ಮೆಸೇಜ್ ಬೇಕಾದ್ರೂ ಕಳಿಸ್ಬೋದು ಇಲ್ಲಿ. ಇಲ್ಲ ನಾನು ಬರೀ ಏಡೆಡ್ ಕಾಲೇಜಸ್ಗೆ ಕಳಿಸ್ಬೇಕು ಅಂದರೆ ಏಡೆಡ್ ಕಾಲೇಜಿನ ಮೇಲೆ ಕ್ಲಿಕ್ ಮಾಡಿ ಆ ಏಡೆಡ್ ಕಾಲೇಜಸ್ಗೆ ಮಾತ್ರ ಮೆಸೇಜ್ ಹೋಗುತ್ತೆ. ಈ ಥರ ಪ್ರತಿಯೊಂದು ಕ್ಯಾಟಗರಿ ಅಂಡರಲ್ಲಿ ಏನೇನು ಕಾಲೇಜ್ ಇದೆಯೋ ಆ ಪರ್ಟಿಕ್ಯುಲರ್ ಕ್ಯಾಟಗರಿ ಕಳಿಸ್ಬೇಕಂದ್ರೆ ಆ ಥರ ಮೆಸೇಜ್ನ ಕಳಿಸ್ಬೋದು. ಗೂಗಲ್ ಮೀಟ್ ಲಿಂಕ್ಸ್ ಕೂಡ ಇದರಲ್ಲೇ ಕಳಿಸ್ಬೋದು. ನೆಕ್ಸ್ಟ್ ಬಂದು ಕ್ವೈರಿಲಿ ಏನಂದರೆ ಈಗ ನಿಮಗೆ ಪರ್ಟಿಕ್ಯುಲರಾಗಿ ಯಾವುದೋ ಒಂದು ಡಾಕ್ಯುಮೆಂಟ್ಸ್ದು ಡೀಟೇಲ್ಸ್ ಬೇಕಾಗತ್ತೆ. ಬರೀ ಈಗ ಸ್ಟಾರ್ಟಿಂಗಲ್ಲಿ ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ಏನಿತ್ತು ಅಂದರೆ ಪರ್ಟಿಕ್ಯುಲರ್ ಫೈಲ್ಸ್ ಇತ್ತು, PDF ಥರ ಇತ್ತು, ಅವ್ರ ಸರ್ಕ್ಯುಲರ್ ಇತ್ತು, ಏನೋ ಕಳಿಸಿದ್ರು ಎಲ್ಲ ಮಾಡಿದ್ರು. ಇಲ್ಲಿ ಹೆಂಗಂದರೆ ಕ್ವೈರಿದಲ್ಲಿ ನಾವು ಏನು ನಿಮ್ಗೆ ಬೇಕೋ ಅದನ್ನ ಟೆಸ್ಟ್ ಕ್ವೈರಿ ಟೈಟಲಲ್ಲಿ ಕೊಡಿ. ನಾನು ಒಂದು ಟೆಸ್ಟ್ ಕ್ವೈರಿ ಅಂತ ಕೊಡ್ತೀನಿ. ಡ್ಯೂ ಡೇಟು ಅಂದರೆ ಯಾವ ಡ್ಯೂ ಡೇಟ್ ಒಳಗೆ ಬೇಕೋ ಅದನ್ನು ಮೆನ್ಷನ್ ಮಾಡ್ಬೋದು. ನಾನು 18ನೇ ತಾರೀಕು ಕೊಡ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಡಿಸ್ಕ್ರಿಪ್ಷನ್ ಹಾಕಬೇಕು. ಪ್ಲೀಸ್ ಎಂಟರ್ ವೋಟರ್ಸ್ details as per the template given. ಈಗ ನೀವೇನು ಮಾಡ್ತಿದ್ರಿ ಅಂದರೆ ಪ್ರತಿಯೊಂದು ಫೈಲ್ದಕ್ಕೂ ಒಂದಿಷ್ಟು ಟೆಂಪ್ಲೇಟ್ ಇರ್ತಿತ್ತಲ್ವ, ಒಂದು ವರ್ಡ್ ಫಾರ್ಮ್ಯಾಟ್ ಇರೋದು ಅಥವಾ ಒಂದು PDF ಫಾರ್ಮ್ಯಾಟಲ್ಲಿ ಈ ರೀತಿ ಇನ್ಫಾರ್ಮೇಷನ್ನ ಮಾಡಿ ಕಳಿಸ್ಬೇಕು ಅಂತ ಕೊಡ್ತಿದ್ರಲ್ವಾ, ಅದನ್ನು ಅವ್ರು ಬಂದು ಮ್ಯಾನ್ಯುಲಾಗಿ ಸಬ್ಮಿಟ್ ಮಾಡ್ತಿದ್ರು ಅಥವಾ ಫೋಟೋ ಕಳಿಸ್ತಿದ್ರು. ಅದನ್ನು ಆ ಟೆಂಪ್ಲೇಟ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಫೈಲಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ನಾವು ಯಾವುದೋ ಒಂದು ಟೆಂಪ್ಲೇಟ್ನ ಅಟ್ಯಾಚ್ ಮಾಡಬೇಕು. ಅದಾದಮೇಲೆ ಯಾವ ಕ್ಯಾಟಗರಿ ಕಳಿಸ್ಬೇಕು ಅಂತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಏಡೆಡ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಏಡೆಡಲ್ಲಿ ನಾನು ಎಲ್ಲ ಏಡೆಡ್ ಕಾಲೇಜ್ಗೂ ಕಳಿಸ್ಬೇಕು ಅಂದರೆ ಈ ಸೆಲೆಕ್ಟ್ ಆಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಪ್ಪ ನನಗೆ ಎಲ್ಲ ಕಾಲೇಜಿಗೂ ಕಳ್ಸೋದು ಬೇಡ, ಒಂದೇ ಕಾಲೇಜಿಗೆ ಕಳಿಸ್ಬೇಕು ಅಂದರೆ ಇಲ್ಲಿ XYZ PU ಕಾಲೇಜ್ ಅದು ಯಾವ ಕಾಲೇಜ್ ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದು XYZ ಕಳಿಸ್ತಾ ಇದ್ದೀನಿ ಸುಮ್ಮನೆ. ಸೊ ಇಲ್ಲಿ ಸಬ್ಮಿಟ್ ಕ್ವೈರಿ ಅಂತ ಕೊಟ್ಟರೆ ಆ ಕ್ವೈರಿ ಅವ್ರಿಗೆ ಹೋಗುತ್ತೆ. ಈ ಕ್ವೈರಿ ಬಂದಿದೆ ಅಂತ ಕಾಲೇಜಿಗೆ ಇಮೇಲ್ ಕೂಡ ಹೋಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ರೆಸ್ಪಾಂಡೆಡ್ 0 ಇದೆ, ಪೆಂಡಿಂಗ್ 1 ಅಂತಿದೆ. ಅಂದರೆ ಅವರು ಕಾಲೇಜ್ ಇನ್ನೂ ರೆಸ್ಪಾಂಡ್ ಮಾಡಿಲ್ಲ ಅಂತ. ಇಲ್ಲಿ ವ್ಯೂ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ರೆಸ್ಪಾನ್ಸ್ ಸ್ಟೇಟಸ್ ತೋರಿಸುತ್ತೆ ಪೆಂಡಿಂಗ್ ಅಂತ. ಯಾವಾಗ ರೆಸ್ಪಾಂಡ್ ಮಾಡಿದ್ದಾರೆ, ಇನ್ನೂ ರೆಸ್ಪಾಂಡ್ ಮಾಡಿಲ್ಲ ಅಂತ. ಈಗ ನಾನು ಕಾಲೇಜ್ ಸೈಡು ರೆಸ್ಪಾಂಡ್ ಮಾಡಿದ್ರೆ ಹೆಂಗಿರತ್ತೆ ಅನ್ನೋದನ್ನು ತೋರಿಸ್ತೀನಿ. ನೆಕ್ಸ್ಟ್ ಈಗ ಇಲ್ಲಿ ನೋಡ್ಬೋದು ಫೈಲ್ ರೆಸ್ಪಾನ್ಸು 1 ಆಗಿದೆ ಮತ್ತು ಪೆಂಡಿಂಗ್ 0 ಇದೆ. ಅಂದರೆ XYZ PU ಕಾಲೇಜ್ಗೆ ಏನು ಕ್ವೈರಿ ಕಳಿಸಿದ್ವಲ್ಲ ಅದು ಆಲ್ರೆಡಿ ರೆಸ್ಪಾಂಡ್ ಮಾಡಿದೆ, ಅಂದರೆ ನಿಮ್ಮ ಇನ್ಫಾರ್ಮೇಷನ್ನ ಅವರು ಅಪ್ಲೋಡ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ರೆಸ್ಪಾಂಡೆಡ್ ಅಂತ ತೋರಿಸ್ತಿದೆ. ಅವ್ರ ಇನ್ಫಾರ್ಮೇಷನ್ ಹೆಂಗೆ ಕೊಟ್ಟಿದ್ದಾರೆ ಅಂತ ನೀವು ಇಲ್ಲಿ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಗತ್ತೆ. ಈಗ ಯಾವುದೋ ಒಂದು ಪ್ರಥಮ PUC ಫಲಿತಾಂಶದ್ದೇನೋ ಒಂದು ಕಳಿಸಿದ್ವಿ, ಅದಕ್ಕೆ ಅವರು ಇನ್ಫಾರ್ಮೇಷನ್ ಹೆಂಗೆ ಕೊಟ್ಟಿದ್ದಾರೆ ಅಂತ ಅವರು ಆಲ್ರೆಡಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಕೊಟ್ಟಿರ್ತಾರೆ. ಸೊ ಈಗ ನೀವು ಇದೇನಿದೆಯಲ್ಲ ಈ ಪಾರ್ಟು ಫುಲ್ಲು ಇದೆಲ್ಲ ನೀವು ಕೊಟ್ಟಿರ್ತೀರ ಟೆಂಪ್ಲೇಟು, ಇನ್ಫಾರ್ಮೇಷನ್ನ ಕಾಲೇಜಸ್ ಅವರು ಫಿಲ್ ಮಾಡಿ ಕಳಿಸಿರ್ತಾರೆ ನಿಮಗೆ. ಇದು ಫೈಲ್ ಟೈಪ್ ಆಫ್ ಕ್ವೈರಿ ಅಂತ. ಈಗ ಇಲ್ಲಪ್ಪ ನನಗೆ ಗೂಗಲ್ ಶೀಟ್ಸಲ್ಲಿ ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀನಿ ಅಂದರೆ ಇಲ್ಲಿ ಲಿಂಕ್ ಟೈಪ್ ಆಫ್ ಕ್ವೈರಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ
ಏನು ಕ್ವೈರಿ ಇದೆ ಅಂತ ಹಾಕಿ. ಆಮೇಲೆ ಅದಕ್ಕೂ ಡ್ಯೂ ಡೇಟ್ನ ಕಳಿಸಿ, ಡಿಸ್ಕ್ರಿಪ್ಷನ್ ಕೊಡಿ. ಇದನ್ನು ನೀವು ಕನ್ನಡದಲ್ಲೂ ಕಳಿಸ್ಬೋದು, ಡಿಸ್ಕ್ರಿಪ್ಷನ್ ಏನು ಬೇಕೋ ಅದನ್ನೆಲ್ಲ ನೀವು ಕನ್ನಡ ಇಂಗ್ಲೀಷ್ ಏನು ಬೇಕಾದ್ರೂ ಹಾಕ್ಬೋದು ನಿಮ್ಮ ಸಿಸ್ಟಮ್ ಮೇಲೆ. ಆಮೇಲೆ ಇಲ್ಲಿ ಲಿಂಕನ್ನು ಪೇಸ್ಟ್ ಮಾಡಬೇಕು. ಇಲ್ಲಿ ಲಿಂಕನ್ನು ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ಬಂದು ಯಾವ ಕ್ಯಾಟಗರಿ ಕಳಿಸ್ಬೇಕು ಅಂತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ, ಯಾವ ಕಾಲೇಜಿಗೆ ಕಳಿಸ್ಬೇಕಂತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ, ಅಥವಾ ಎಲ್ಲ ಕಾಲೇಜಿಗೂ ಕಳಿಸ್ಬೋದು, ಸೆಲೆಕ್ಟ್ ಆಲ್ ಅಂತ ಒತ್ತಿದ್ರೆ. ಆಮೇಲೆ ಸಬ್ಮಿಟ್ ಕೊಡಿ. ಇವಾಗ ಲಿಂಕ್ ಟೈಪ್ ಆಫ್ ಕ್ವೈರಿ ಕ್ರಿಯೇಟ್ ಆಗಿದೆ. ವ್ಯೂ ಡೀಟೇಲ್ಸ್ಗೆ ಹೋದರೆ ನಿಮ್ಗೆ ಗೊತ್ತಾಗತ್ತೆ ಯಾರು ಪೆಂಡಿಂಗ್ ಇದ್ದಾರೆ, ಯಾರು ರೆಸ್ಪಾಂಡೆಡ್ ಇದ್ದಾರೆ ಅಂತ. ಈಗ ಕಾಲೇಜು ರೆಸ್ಪಾನ್ಸ್ನ ಹಾಕಿರೆ ಗೂಗಲ್ ಶೀಟಲ್ಲಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಈಗ ಇಲ್ಲಿ ನೋಡ್ಬೋದು, ಟೆಸ್ಟ್ ಲಿಂಕ್ ಟೈಪಲ್ಲಿ ಕಾಲೇಜು ರೆಸ್ಪಾಂಡ್ ಮಾಡಿದೆ ಅಂತ ಬಂದಿದೆ. ವ್ಯೂ ಡೀಟೇಲ್ಸ್ ಅಂತ ಹೋದರೆ ಗೊತ್ತಾಗುತ್ತೆ, ಇಲ್ಲಿ ಸ್ಟೇಟಸ್ ರೆಸ್ಪಾಂಡೆಡ್ ಇದೆ, ಎಷ್ಟೊತ್ತಿಗೆ ಯಾವ ಟೈಮಿಗೆ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನೀವು ಆ ಶೀಟಲ್ಲಿರೋ ಇನ್ಫಾರ್ಮೇಷನ್ ನೋಡ್ಬೇಕಾದ್ರೆ ವ್ಯೂ ಗೂಗಲ್ ಶೀಟ್ ಅಂತ ಇಲ್ಲಿದೆ ಅಟ್ಯಾಚ್ಮೆಂಟು, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಾಲೇಜಸ್ಸು ಫಿಲ್ ಮಾಡಿದೆ ಅಂತ. ಈಗ XYZ ಕಳಿಸಿದೆ, XYZ ಇದನ್ನು ಫಿಲ್ ಮಾಡಿ ಕಳಿಸಿದ್ದಾರೆ. ಸೊ ಈ ಥರ ನೀವು ಗೂಗಲ್ ಶೀಟಲ್ಲಿ ಇದಿಷ್ಟು ಕಾಲಮ್ನ ಹಾಕ್ಬಿಟ್ಟು ಅವರು ಕಳಿಸಿದ್ರೆ, ಲಿಂಕನ್ನು ಹಾಕ್ಬಿಟ್ಟು ಅವರು ಡೀಟೇಲ್ಸ್ಗಳನ್ನ ಫಿಲ್ ಮಾಡ್ಕೋತಾರೆ. ಅದು ಯಾವಾಗ ರೆಸ್ಪಾಂಡ್ ಮಾಡಿದರೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ. ನೆಕ್ಸ್ಟ್ ಬಂದು ಸರ್ಕ್ಯುಲರಲ್ಲಿ ಹೆಂಗೆ ಅಂದರೆ, ಏನಾದ್ರು ಸರ್ಕ್ಯುಲರ್ ಕಳಿಸ್ಬೇಕು ಕಾಲೇಜಸ್ಗೆ ಅಂದರೆ ಇಲ್ಲಿ ಕಳಿಸ್ಬೋದು. ನಾನು ಒಂದು ಎಕ್ಸಾಂಪಲ್ ಅಂತ ಕ್ರಿಯೇಟ್ ಮಾಡಿ ಸರ್ಕ್ಯುಲರ್ ಕಳಿಸ್ತೀನಿ. ಯಾವ ಕ್ಯಾಟಗರಿ ಕಳಿಸ್ಬೇಕು, ಎಲ್ಲ ಕಾಲೇಜಿಗೂ ಕಳಿಸ್ಬೇಕಾ ಅಥವಾ ಕ್ಯಾಟಗರಿ ವೈಸ್ ಕಳಿಸ್ಬೇಕಾ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಈಗ ಏಡೆಡಲ್ಲಿ 35 ಕಾಲೇಜ್ ಇದೆ, ಆ 35 ಕಾಲೇಜಿಗೂ ಕಳಿಸ್ಬೇಕಾ ಅಂದರೆ ಇದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲ ಬೇಡ ನಂಗೆ ಬರೀ ಒಂದೇ ಕಾಲೇಜಿಗೆ ಕಳಿಸ್ಬೇಕು ಸರ್ಕ್ಯುಲರ್ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಾಲೇಜಸ್ಗೂ ನೀವು ಕಳಿಸ್ಬೋದು. ಅದಾದಮೇಲೆ ಸರ್ಕ್ಯುಲರ್ದು ಏನು PDF ಏನಿರುತ್ತೋ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಇಲ್ಲಿ ಸೆಂಡ್ ಸರ್ಕ್ಯುಲರ್ ಅಂತ ಕೊಟ್ಟರೆ ಇಲ್ಲಿ ಆಗಿರುತ್ತೆ. ರೀಸೆಂಟ್ ಸರ್ಕ್ಯುಲರ್ ಯಾವುದು ಎಕ್ಸಾಂಪಲ್ ಅಂತ ನಾನು ಕ್ರಿಯೇಟ್ ಮಾಡಿದ್ದೆ, ಏಡೆಡ್ ಕಾಲೇಜಿಗೆ ಮಾತ್ರ ಕಳಿಸಿದ್ದೀನಿ. ಅದ್ರದ್ದು ಡೌನ್ಲೋಡ್ ಕೂಡ ಮಾಡ್ಕೋಬೋದು ನೀವು PDF ಸರ್ಕ್ಯುಲರು. ಇಲ್ಲಿ ವ್ಯೂ ರೆಸಿಪಿಯೆಂಟ್ ಮಾಡಿದ್ರೆ ಯಾವ್ಯಾವ ಕಾಲೇಜಿಗೆ ನಾನು ಕಳಿಸಿದ್ದೀನಿ ಅಂತಲೂ ನೋಡ್ಕೋಬೋದು. ಇಲ್ಲ ಇದೆಲ್ಲ ಸರ್ಕ್ಯುಲರ್ ಹಳೇದಾಯಿತು ನನಗೆ ಬೇಡ ಈಗ ಅಂತ ಇದ್ದರೆ ಇಲ್ಲಿ ಡಿಲೀಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆರ್ ಯು ಶೋರ್ ಯು ವಾಂಟ್ ಟು ಡಿಲೀಟ್ ದಿಸ್ ಸರ್ಕ್ಯುಲರ್ ಅಂತ ಬರುತ್ತೆ. ಅದನ್ನು ನೀವು ಡಿಲೀಟ್ ಮಾಡ್ಕೋಬೋದು. ಓಕೆ ಅಂತ ಕೊಟ್ಟರೆ ಡಿಲೀಟ್ ಆಗಿಬಿಡುತ್ತೆ. ಇದೇ ಥರ ಕ್ವೈರಿ ಕೂಡ ನೀವು ಡಿಲೀಟ್ ಮಾಡ್ಬೋದು ಇದನ್ನು ಕ್ಲಿಕ್ ಮಾಡಿ. ಇದಾದಮೇಲೆ ಅಟೆಂಡೆನ್ಸು ಏನಕ್ಕೆ ಅಂದರೆ, ಈಗ ಸ್ಯಾಟ್ಸ್ ಪೋರ್ಟಲಲ್ಲಿ ಅವರು ಸ್ಟೂಡೆಂಟ್ಸ್ ಎಲ್ಲ ಅಟೆಂಡೆನ್ಸ್ನ ಡೈಲಿ ಮಾರ್ಕ್ ಮಾಡಬೇಕಲ್ವಾ. ಮಾರ್ಕ್ ಮಾಡಿದ್ಮೇಲೆ ಹೌದು ನಾನು ಸ್ಯಾಟ್ಸ್ ಪೋರ್ಟಲಲ್ಲಿ ಮಾಡಿದ್ದೀನೋ ಇಲ್ವೋ ಅಂತ ಹೇಳೋಕ್ಕೆ ಇದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರೆಸೆಂಟ್ ಅಂತಿದ್ರೆ ಇವತ್ತಿನ ದಿನ ಅಂದರೆ ಡಿಸೆಂಬರ್ 16ಗೆ ಇಷ್ಟು ಕಾಲೇಜು ಸ್ಯಾಟ್ಸ್ ಪೋರ್ಟಲಲ್ಲಿ ನಾವು ಮಾರ್ಕ್ ಮಾಡಿದ್ದೀವಿ ಅಟೆಂಡೆನ್ಸ್ ಅಂತ ಕಾಲೇಜವ್ರು ಬಂದು ಹೇಳ್ತಿದ್ದಾರೆ. ಇಲ್ಲ ಮಾರ್ಕ್ ಮಿಕ್ಕಿದ ಆಬ್ಸೆಂಟ್ ಅಂದರೆ ಅವ್ರುಗಳು ಇಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂತ ಅರ್ಥ. ನೀವು ಇದನ್ನು ಇಲ್ಲಿ ನೋಡ್ಬೋದು ಎಲ್ಲ ಕಾಲೇಜಸ್ದು ಕೂಡ. ಇಲ್ಲ ನನಗೆ ಅದನ್ನು ರಿಪೋರ್ಟ್ ಆಗಿ ನೋಡಬೇಕು ಅಂದರೆ ಇಲ್ಲಿ ಡೌನ್ಲೋಡ್ CSV ಅಂತ ಇದೆ ಬಟನು, ಅದನ್ನು ಕ್ಲಿಕ್ ಮಾಡಿದ್ರೆ ಎಕ್ಸೆಲ್ ಶೀಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಯಾವ್ಯಾವ ಕಾಲೇಜು ಯಾವಾಗ ಮಾರ್ಕ್ ಮಾಡಿದ್ದಾರೆ, ಎಷ್ಟೊತ್ತಿಗೆ ಮಾರ್ಕ್ ಮಾಡಿದ್ದಾರೆ ಎಲ್ಲನೂ ಇಲ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಸ್ಟೇಟಸ್ ಏನು, ಪ್ರೆಸೆಂಟಾ ಆಬ್ಸೆಂಟಾ ಎಲ್ಲನೂ ಬರುತ್ತೆ. ನೆಕ್ಸ್ಟ್ ಬಂದು ಕಾಂಟ್ಯಾಕ್ಟ್ ಮೆಸೇಜ್. ನಾನು ಸ್ಟಾರ್ಟಿಂಗಲ್ಲಿ ಲಾಗಿನ್ ಟೈಮಿಗೆ ತೋರಿಸಿದ್ದೆ, ಒಂದು ಕಾಂಟ್ಯಾಕ್ಟ್ ಅಸ್ ಅಂತಿದೆ, ಅಲ್ಲಿ ಕಾಲೇಜಸ್ಸು DDPU ಸರಿಗೆ ಏನಾದ್ರು ಮೆಸೇಜ್ ಕಳಿಸ್ಬೋದು ಅಂತ. ಅದು ಇಲ್ಲಿರೋದು. ಇಲ್ಲಿ ಏನಂದರೆ ಯಾವ ಕಾಲೇಜಿಂದ ಬಂದಿದೆ, ಏನು ಸಬ್ಜೆಕ್ಟ್ ಇದೆ, ಅವ್ರದ್ದು ಕರೆಕ್ಷನ್ ಆಫ್ ಕಾಲೇಜ್ ನೇಮ್ ಅಂತ ಯಾರೋ ಕಳಿಸಿದ್ದಾರೆ, ಅವ್ರದ್ದು ಕಾಲೇಜ್ ID ಏನು, ಎಷ್ಟೊತ್ತಿಗೆ ಕಳಿಸಿದ್ದಾರೆ, ಯಾವತ್ತು ಕಳಿಸಿದ್ದಾರೆ, ಮತ್ತು ಅವ್ರದ್ದು ಏನು ಮೆಸೇಜ್ ಇತ್ತು ಅದನ್ನು ಕಳಿಸಿದ್ದಾರೆ. ಇದನ್ನು ನಾವು ಇಟ್ಕೋಬೋದು, ಇಲ್ಲಾಂದರೆ ನಾವು ಡಿಲೀಟ್ ಕೂಡ ಮಾಡ್ಬೋದು. ಈಗ ನಾವು ಇದನ್ನು ಡಿಲೀಟ್ ಮಾಡಿದ್ರೆ ಡಿಲೀಟ್ ಮಾಡ್ಬೋದು. ಸೊ ಇದೆಲ್ಲ ಏನಂದರೆ ಹೆಲ್ಪ್ ಮಾಡೋಕ್ಕೆ ಕಾಲೇಜ್ ಸೈಡಿಂದ ಏನಾದ್ರು ಕಾಲೇಜ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿ DDPU ಸರ್ಗೆ ಅವರು ಮೆಸೇಜ್ ಹಾಕ್ಬೋದು. ಇದಿಷ್ಟು ಬಂದು ಕಂಪ್ಲೀಟ್ ಡೆಮೋ. ಎಲ್ಲ ಮುಗಿದ ಮೇಲೆ ನೀವು ಲಾಗೌಟ್ ಕೂಡ ಹಾಕ್ಬೋದು. ಈ ಲಾಗೌಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಲಾಗೌಟ್ ಆಗ್ತೀರ. ಸೊ ಇದು ಬಂದು ಕಂಪ್ಲೀಟ್ ಇನ್ಸೈಡ್ ಸಿಸ್ಟಮ್ದು ಡೆಮೋ. ಥ್ಯಾಂಕ್ ಯು.